ಸುವರ್ಣ. ಮಿಲನ 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 ಮಿಲನ. ಸಂಧ್ಯಾ ಸಂಧ್ಯಾ, ವೇರ್ ಆರ್ ಯು? ಬೇಗ ಬಾ. ಏನು? ನಾನ್ ಕರೆದಿದ್ದು ನಿನ್ನ ಅಜ್ಜಿನ, ನೀ ಯಾಕೆ ಬಂದೆ ಕುಸೆ? ಅಜ್ಜಿ ಬಿಸಿ ಇದ್ದಾರೆ. ಹಾ, ಮಗನ್ ಮದುವೆ ಅಂದ್ರೆ ಬಿಸಿ ಆಗದೆ ಇನ್ನೇನ್ ಮಾಡ್ತಾರೆ? ಏನ್ ಗೊತ್ತಾ ಕೂಸೆ, ನಿಮ್ಮ ಅಪ್ಪ ಅಮ್ಮನ ಮದುವೆ ಇನ್ವಿಟೇಷನ್ ಕಾರ್ಡ್ ರೆಡಿ ನೋಡಿಲಿ. ಸಖತ್ತಾಗಿದೆ. ಚೆನ್ನಾಗಿದೆ ಅಲ್ವಾ? ಕರಿ ಮತ್ತೆ ನಿಮ್ಮಪ್ಪನ ಮದುವೆ ಕಾಗ್ದ ಓಕೆನಾ ಅಂತ ಕೇಳು. ನೀನೇ ತಾನೇ ಮದುವೆ ಮಾಡಿಸೋಳು. ಕರೀತೀನಿ. ಅಪ್ಪ ಅಪ್ಪ, ಓಯ್ ಅಪ್ಪ ಅಪ್ಪ. ಅಯ್ಯೋ ಮಗಳೇ, ನಿಧಾನ ಕಣೋ. ಯಾಕೆ ಇಷ್ಟು ಜೋರ ಕೂಕೊಂತೀಯ? ನಿನ್ ಗಂಟ್ಲು ನೋವತ್ತಷ್ಟೇ. ನೋಡಿ ತಾತ ಏನ್ ಮಾಡಿದ್ದಾರೆ ಅಂತ. ಹೇ, ತಾತ ಮಾತ್ರನಾ? ಅಲ್ಲ ಅಲ್ಲ, ತಾತ ಮೊಮ್ಮಗಳು ಸೇರ್ಕೊಂಡು ಹೆಂಗ್ ಮಾಡಿದೀವಿ ನೋಡಿ. ಕಂದ, ನೀನ್ ಬರ್ದಿದ್ದ? ನಾನೇ ಬರ್ದಿದ್ದು. ಅಂದ್ರೆ ನಾನು ಹೇಳ್ದೆ, ತಾತ ಬರ್ಕೊಟ್ರು. ಡ್ಯಾಡ್, ನೀವು ಕೂಡ ಇವ್ರ ಜೊತೆ ಸೇರ್ಕೊಂಡು ಹೀಗೆಲ್ಲ ಮಾಡೋದಾ? ಯಾಕಪ್ಪ, ನಾನು ಇದೆಲ್ಲ ಮಾಡಬಾರ್ದಾ? ವಯಸ್ಸಾಯ್ತು ಅಂತ ಹೋಗಿ ಮೂಲೆ ಸೇರ್ಕೊಂಡ್ಬಿಡ್ಲ? ಡ್ಯಾಡ್ ಪ್ಲೀಸ್, ನಾನು ಹಾಗೆಲ್ಲ ಹೇಳಿದೆ. ಇಟ್ಸ್ ಓಕೆ. ಕಾರ್ಡ್ ಇಷ್ಟ ಆಯ್ತಾ? ತುಂಬಾ. ಕುಸೆ, ಹೋಗಮ್ಮ, ಅಜ್ಜಿ ಕಾರ್ಡ್ ತೋರಿಸ್ಕೊಂಬ. ಓಕೆ ಡನ್. ಅಜ್ಜಿ ಸೀರೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ನಾಳೆ ಅಮ್ಮಂಗೆ ಕೊಡ್ಬೇಕಲ್ವಾ? ಏನು, ಅಮ್ಮಂಗೆ ಸೀರೆ ಕೊಡ್ಬೇಕಾ? ಅಮ್ಮಂಗೆ ಯಾವ ಸೀರೆ ಕೊಡ್ಬೇಕು? ನಾಳೆ ನೋಡಕ್ ಹೋಗ್ತಿದೀವಲ್ವಾ, ಅವಾಗ ಕೊಡ್ಬೇಕು. ಕಂದ, ಏನ್ ಹೇಳ್ತಿದ್ಯಾ ನೀನು? ಅದೆಲ್ಲ ನಾನು ಹೇಳ್ತೀನಿ. ಕುಸೆ, ಹೋಗಮ್ಮ, ಅಜ್ಜಿ ಕಾರ್ಡ್ ತೋರಿಸ್ಕೊಂಬ ಹೋಗು. ಡ್ಯಾಡ್, ಏನಿದೆಲ್ಲ? ನಥಿಂಗ್. ನಾಳೆ ಪ್ರಾರ್ಥನಾ ಮನೆಗೆ ಹೋಗೋಣ, ಅವಳಿಗೆ ಇನ್ವಿಟೇಷನ್ ಕಾರ್ಡ್ ತೋರಿಸೋಣ, ಅವಳ ಲಗೇಜ್ ಎಲ್ಲ ಇಲ್ಲಿಗೆ ಶಿಫ್ಟ್ ಮಾಡೋಣ. ಹೆಣ್ಣು ನೋಡಕ್ಕೆ ಹೋಗೋದು ಬರೀ ಒಂದು ನೆಪ ಮಾತ್ರ, ಎಲ್ಲ ನಿನ್ನ ಮಗಳ ಖುಷಿಗೆ. ಬಟ್ ಸ್ಟಿಲ್ ಡೋಂಟ್ ಟಾಕ್ ಎನಿಥಿಂಗ್. ಐ ಆಮ್ ಹ್ಯಾಪಿ ಫಾರ್ ಯು ಮ್ಯಾನ್. ನನ್ನ ಸಂತೋಷಕ್ಕಲ್ಲಿ ಹಾಕ್ಬಿಡ ನೀನು. ನೋ ಚಾನ್ಸ್. ನಿಮ್ಮ ಸಂತೋಷನ ನಾನು ಯಾಕೆ ಹಾಳು ಮಾಡಲಿ ಡ್ಯಾಡ್? ನಿಮಗೆಲ್ಲ ಹೇಗೆ ಬೇಕೋ ಹಾಗೆ ಆಗಲಿ. ಎಸ್, ನಾಳೆ ಪ್ರಾರ್ಥನೆ ನೋಡೋಕೆ ಹೋಗೋಣ, ಅವಳ ಹತ್ರ ಮಾತಾಡೋಣ. ಹೇಗಿದ್ರು ನಿಮ್ಮ ಮಾವ ಅಲ್ಲೇ ಇದ್ದಾರೆ, ಅವ್ರ ಜೊತೆ ಡಿಸ್ಕಸ್ ಮಾಡೋಣ. ಬಟ್ ಒನ್ ಥಿಂಗ್, ನಾವು ನಿನ್ನ ಹೆಂಡತಿ ನೋಡೋಕೆ ಬರ್ತೀವಿ ಅಂತ ಅವಳು ಹೇಳಿಲ್ಲ, ನೀನು ಹೇಳಬೇಡ. ಸರ್ಪ್ರೈಸ್ ಆಗೇ ಇರಲಿ. ಓಕೆ, ಗುಡ್ ನೈಟ್. ಹೋಗಿ ಮಲ್ಕೋ. ಗುಡ್ ನೈಟ್ ಡ್ಯಾಡ್. ಐದು ವರ್ಷ ಆದ್ಮೇಲೆ ನನ್ನ ಹೆಂಡತಿ ಮತ್ತೆ ಈ ಮನೆಗೆ ಬರ್ತಾ ಇದ್ದಾಳೆ. ವಾವ್, ಲೈಫಲ್ಲಿ ಇದಕ್ಕಿಂತ ದೊಡ್ಡ ಥ್ರಿಲ್ ಬೇಕಾ? ಏನು ಮಾಡ್ತಾ ಇದೆಯಾ ಒಬ್ಳೆ ಕೂತ್ಕೊಂಡು? ಓ, ಅಂಜನ್ ನೆನಪಾಗ್ತಿದ್ದಾನ? ಏನ್ ಪುಟ್ಟಿ, ನೀನ್ ತಾನೇ ಒತ್ತಾಯ ಮಾಡಿ ಅವನ್ನ ವಿದೇಶಕ್ಕೆ ಕಳಿಸಿದ್ದು. ಈಗ ನೀನೇ ಹೀಗೆ ವೀಕ್ ಆಗ್ಬಿಟ್ರೆ ಹೇಗೋ? ನೀನ್ ಕಣ್ಣೀರು ಹಾಕ್ತಾ ಕೂತಿದ್ಯಾ ಅಂತ ಅವನು ಗೊತ್ತಾದ್ರೆ ಅವನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಸಾರಿ ಅಪ್ಪ,
ಯಾಕೋ ಅವನನ್ನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಅದನ್ನ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನೀನು ಅಪ್ಪನಿಗೆ ಏನಮ್ಮ ನೀನು ಹೇಳೋದು? ನಾನೇ ಅರ್ಥ ಮಾಡ್ಕೋತೀನಿ. ನೀನು ಕೆಲವೇ ತಿಂಗಳು ತಾನೆ. ಗೊತ್ತಪ್ಪ, ಯಾಕೋ ಒಂದ್ ಕ್ಷಣ ವೀಕ್ ಆಗ್ಬಿಟ್ಟೆ. ಹಂಗ್ ನೋಡಕ್ ಹೋದ್ರೆ ಈ ದೂರ ಏನ್ ದೊಡ್ಡದಪ್ಪ. ಭಾವ ಮತ್ತೆ ಪ್ರಾರ್ಥನೆ ದೂರದ ಮುಂದೆ ನಮ್ ದೂರ ಯಾವ ಮಹಾ ಅಲ್ವಾ? ಹಾಗೆಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ ಪುಟ್ಟಿ. ಅವ್ರವ್ರ ನೋವು ಅವ್ರವ್ರಿಗೆ ದೊಡ್ಡದು. ನಮ್ಮಿಂದ ನೋವಿನ ಹೊರೆ ಎಷ್ಟು ಹೊರಕ್ಕಾಗುತ್ತೋ ಅಷ್ಟೇ ನೋವು ಆ ಭಗವಂತ ಕೊಡ್ತಾನೆ. ಬಹುಶಃ ಪ್ರಾರ್ಥನಾಗೆ ತುಂಬ ಶಕ್ತಿ ಇತ್ತು ಅಂತ ಕಾಣುತ್ತೆ. ಅದಕ್ಕೆ ತುಂಬ ದೊಡ್ಡ ನೋವೇ ಕೊಟ್ಬಿಟ್ಟ. ಆದರೆ ಈಗ ನೋಡು, ಬಡ್ಡಿ ಸಮೇತ ಅಷ್ಟೇ ಸಂತೋಷ ಕೊಡ್ತಿದ್ದಾನಲ್ವಾ? ಹಾಗೆ ಕಣ, ಜೀವನನೇ ಅಲ್ಲಲ್ಲಿ ಸಂತೋಷ ದುಃಖ ಕೊಡ್ತಾ ಹೋಗುತ್ತೆ. ಸ್ವೀಕರಿಸೋದಷ್ಟೇ ನಮ್ಮ ಕೆಲಸ, ಬೇರೆ ದಾರಿ ಇಲ್ಲ. ಏನೇ ಚಿಂತು ನೀನು, ನಿನ್ನ ಗಂಡನ್ನ ಕಳಿಸ್ಕೊಡ್ಬೇಡ ಅಂತ ನಾನು ಎಷ್ಟು ಹೇಳಿದೆ. ಈ ಟೈಮಲ್ಲಿ ಗಂಡನ ಪಕ್ಕದಲ್ಲೇ ಇರಿಸ್ಕೊಳ್ಳೋ ಬದಲು ಯಾಕೆ ಹಠ ಮಾಡಿ ಕಳಿಸ್ಬೇಕಿತ್ತು? ನಿನ್ನ ಜೊತೆಲೇ ಇರೋದಕ್ಕಿಂತ ಅವ್ರು ಫಾರಿನ್ಗೆ ಹೋಗೋದೇ ದೊಡ್ಡದಾಯ್ತಾ ನಿನಗೆ? ನಾನು ಯಾಕೆ ಹಾಗೆ ಹಠ ಹಿಡ್ದೆ ಅಂತ ನಿನಗೆ ಹೇಗೆ ಹೇಳಲಿ ಪ್ರಾರ್ಥನಾ? ಎಲ್ಲ ನಿನಗೋಸ್ಕರ. ನೀನು ಭಾವ ಒಂದಾಗೋ ಟೈಮಲ್ಲಿ ಭಾವ ಅಲ್ಲಿ ಹೋಗೋಕ್ಕಿಂತ ಅಂಜನ್ ಹೋದರೆ ಬೆಟರು ಅಂತ ನಾನು ಹಾಗೆ ಮಾಡಿದೆ. ಅದನ್ನು ಹೇಗೆ ಹೇಳಲಿ ನಿನಗೆ? ಹೇಳಿದ್ರೆ ನನಗೋಸ್ಕರ ತ್ಯಾಗ ಮಾಡಿದ್ಯಾ ಅಂತ ನನ್ನ ಮೇಲೆ ಕೋಪ ಮಾಡ್ಕೋತೀಯ ಅಷ್ಟೆ. ನೋಡಪ್ಪ, ಇವಾಗೇನು ಮಾತಾಡಲ್ಲ. ನನ್ಗಂತೂ ಇಂಥ ಟೈಮಲ್ಲಿ ನನ್ನ ಗಂಡನ ಜೊತೆ ಇರೋ ಸುಖ ಸಿಕ್ಕಿಲ್ಲ. ನಿನ್ ನೋಡಿದ್ರೆ ಇರೋ ಸುಖನೂ ದೂರ ಮಾಡ್ಕೊಂಡಿದ್ಯಾ. ಹಂಗೆಲ್ಲ ಏನೂ ಇಲ್ವೇ? ಅವನೇನು ವಾಪಸ್ ಬರಲ್ವಾ? ಬರ್ತಾನೆ. ಅಲ್ಲಿ ತನಕ ಅವನನ್ನು ಮಿಸ್ ಮಾಡ್ಕೋತೀನಿ ಅಷ್ಟೆ. ಇನ್ನೊಂದು ಸ್ವಲ್ಪ ದಿನ ಅಲ್ಲಿನ ಲೈಫ್ಗೆ ಅವನು ಅಡ್ಜಸ್ಟ್ ಆಗ್ತಾನೆ. ಅವನಿಲ್ದೇ ಇರೋ ಇಲ್ಲಿನ ಲೈಫ್ಗೆ ನಾನು ಅಡ್ಜಸ್ಟ್ ಆಗ್ತೀನಿ. ಆಯ್ತೆ ಮಾರಾಯ್ತಿ, ನೀನೊಬ್ಳೇ ಬುದ್ಧಿವಂತೆ. ನಾವ್ಯಾರು ನಿನಗೆ ಸಮಾಧಾನ ಮಾಡೋ ಅಗತ್ಯ ಇಲ್ಲ ಅನ್ಸುತ್ತೆ. ನೀನು ಒಳ್ಳೆ ಅಲ್ಲ, ಇಬ್ರಿಗೂ ಮೂಗಿನ ತುದಿ ಮೇಲೆ ಕೋಪ ಇರುತ್ತಲ್ವಾ? ಸರಿ ಸರಿ, ಈಗ ಇದನ್ನೇ ಮಾತಾಡ್ತಾ ಇರಬೇಡಿ, ಹೋಗಿ ಮಲ್ಕೊಳ್ಳಿ. ಹೋಗ್ಬಿಟ್ಟು ಚಿಂತು, ನೀನೊಬ್ಳೆ ಮೇಲಿನ ರೂಮಲ್ಲಿ ಮಲ್ಕೊಳ್ಳೋದು ಬೇಡ. ಬಾ, ನನ್ನ ಜೊತೆನೆ ಮಲ್ಕೋ. ಒಬ್ಬ ಮಗಳು ಗಂಡನ ಸೇರ್ತಿದ್ದಾಳಂತ ಸಂತೋಷ ಪಡೋಷ್ಟರಲ್ಲಿ ಇನ್ನೊಬ್ಬ ಮಗಳು ಗಂಡನ ನೆನೆಸ್ಕೊಂಡು ಅಳ್ತಿದ್ದಾಳೆ ಅಂತ ಸಂಕಟ ಪಡೋ ಹಾಗೆ ಮಾಡ್ತೀಯಲ್ಲಪ್ಪ. ಯಾಕಪ್ಪ ರಾಮೇಶ್ವರ, ನನ್ನ ಜೀವನದಲ್ಲಿ ಬರೀ ಸಂತೋಷನೇ ಕೊಟ್ರೆ ನಾನು ಮರ್ತು ಬಿಡ್ತೀನಿ ಅಂತನಾ? ಮಗಳೇ, ಇನ್ನೂ ಮಲಗಿಲ್ವಾ ನೀನು? ನಾನು ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಓ, ಬ್ಯುಸಿ. ಸರಿ ಮೇಡಮ್, ಸಾರಿ. ಸಾರಿ, ನನ್ನ ಸ್ವಲ್ಪ ಎತ್ಕೋತೀರಾ? ಆಹಾ ಹಾ ಹಾ, ವಂಶೋದ್ಧಾರಕ್ಕೆ ಅಂದ್ರೆ ನೀನೇ ಕಣೆ. ಇಷ್ಟು ಬಿಸ್ನೆಸ್ ಮೈಂಡ್ ಇದ್ರೆ ಸಾಕು ಬಿಡು. ನಿಮ್ಮ ತಾತನ ಬಿಸ್ನೆಸ್ನ ಎಲ್ಗೋ ಎತ್ಕೊಂಡು ಹೋಗ್ಬಿಡ್ತೀಯ. ಏನು? ಏನಿಲ್ಲ, ನೀನು ಎತ್ಕೋತೀನಿ ಅಂದೆ, ಬಾ. ಮುಂದೆ ನಾಳೆ ನೀವು ಈ ಶರ್ಟ್ನೇ ಹಾಕೊಳ್ಳಿ. ಸರಿ ಕಂದ, ನೀನು ಹೇಗೆ ಹೇಳ್ತೀಯೋ ಹಾಗೆ. ಇವಾಗ ಲೇಟ್ ಆಯ್ತಲ್ವಾ, ಮಲ್ಕೊಳ್ಳೋ. ಇವಾಗ ಬೇಕಾದ್ರೆ ಮಲ್ಕೋತೀನಿ. ನೀವ್ ನಾಳೆ ಎನ್ನೋಡಕ್ ಹೋಗ್ಬೇಕಲ್ವಾ? ಸೂಪರ್ ಕೂಲಾಗಿ ಕಾಣಿಸ್ಬೇಕು. ಅದಕ್ಕೆ ನಾನು ಅವಾಗ್ಲಿಂದ ನಿಮ್ ಶರ್ಟ್ನೇ ನೋಡ್ತಿದ್ದೆ. ಓಕೆ ಮಗಳೇ, ಥ್ಯಾಂಕ್ಸ್. ಇವಾಗ ಮಲ್ಕೋತೀಯಾ? ಇವಾಗ ಮಲ್ಕೊಂಡ್ರೆ ಫನ್ ಮಾಡೋದಾಗೆ.
ಅಯ್ಯೋ ಮಗಳೇ, ಇಷ್ಟೊತ್ತಲ್ಲಿ ಎಂತ ಫನ್ ಮಾಡಬೇಕು ನೀನು? ಗೊತ್ತಿಲ್ಲ ಅಪ್ಪ, ನಾಳೆ ಇದೆ ಅಲ್ವಾ? ನಾಳೆ ನಾನು ನೆನೆಸ್ಕೊಂಡ್ರೆ ನಂಗೆ ಸಖತ್ ಖುಷಿ ಆಗುತ್ತೆ. ಅಮ್ಮನೂ ಈ ಮನೆಗೆ ಬರ್ತಾಳ? ಇಲ್ಲೇ ನಮ್ ಜೊತೆನೆ ಮಲ್ಕೋತಾಳ? ಹ್ಞೂ ಕಂದ, ನಾನು ನೀನು ಅಮ್ಮ ಆಮೇಲೆ ಇದೇ ಮನೇಲೇ ಇರ್ತೀವಿ, ಜೊತೆಲೇ ಊಟ ಮಾಡ್ತೀವಿ, ಜೊತೆಲೇ ಮಲ್ಕೊಂತೀವಿ. ಸಂತೋಷ ತಾನೆ? ಓ, ಸೂಪರ್ ಆಗಿರುತ್ತಲ್ವಾ? ಹೌದು, ಸೂಪರ್ ಆಗಿರತ್ತೆ. ಥ್ಯಾಂಕ್ಸ್ ಮಗಳೇ, ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ಈ ಅಪ್ಪಂಗೆ ಹೊಸ ಲೈಫ್ ಕೊಡಿಸ್ತಾ ಇದೆಯಾ ನೀನು. ಥ್ಯಾಂಕ್ ಯು ಸೋ ಮಚ್. ಏನ್ ನೀವು ಮಗ್ಳಿಗೆ ಯಾರಾದ್ರೂ ಥ್ಯಾಂಕ್ಸ್ ಹೇಳ್ತಾರಾ? ಹೋಗಿ. ನೀನು ಬರೀ ನನ್ನ ಮಗಳಲ್ಲ ಗೊತ್ತಾ, ನಾನು ಕಳ್ಕೊಂಡಿರೋದನ್ನೆಲ್ಲ ವಾಪಸ್ ಕೊಡಿಸ್ತಿದ್ಯಲ್ಲ. ಸೊ ನನ್ನ ಅಮ್ಮ ನೀನು, ನನ್ನ ಮುದ್ದು ಅಮ್ಮ, ನನ್ನ ಪುಟ್ಟು ಅಮ್ಮ. ಹಂಗಾದ್ರೆ ನಾನೇ ಅಮ್ಮ, ನೀವೇ ಪಾಪು. ನಾಳೆ ನೀವು ಹೆಣ್ಣೋಡಕ್ ಹೋಗ್ಬೇಕಲ್ವಾ? ಬನ್ನಿ ಮಲ್ಕೊಳ್ಳಿ. ಅಮ್ಮ ಹೇಳ್ದಂಗೆ ಮಕ್ಳು ಕೇಳ್ಬೇಕು ಗೊತ್ತಾ? ಬನ್ನಿ. ಅಯ್ಯೋ ಕಂದ, ನಿನ್ ಕಾಲ್ ನೋವತ್ತೆ ಕಣೋ. ಏನಾಗಲ್ಲ, ಬನ್ನಿ. ಐ ಲವ್ ಯು ಅಪ್ಪ. ಲವ್ ಯು ಟು ಮಗಳೇ. ಅಯ್ಯೋ ಅಪ್ಪ, ಬೇಡ. ಮಿಲನ 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 ಮಿಲನ. ನಮ್ಮನ್ನೆಲ್ಲ ನೋಡಿದ್ರೆ ಅಮ್ಮ ಸರ್ಪ್ರೈಸ್ ಆಗುತ್ತಲ್ವಾ? ಆಗ್ಲೇಬೇಕು ಕೂಸೆ. ಈಗ ಬರೇ ನಿಮ್ಮಮ್ಮ ಅಲ್ಲ, ಅವರು ಮದುವೆ ಹೆಣ್ಣು ಗೊತ್ತಾ? ಮದ್ವೆನ? ವಾವ್, ಅದನ್ನ ಕೇಳಕ್ಕೆ ಸೂಪರ್ ಆಗಿರುತ್ತೆ. ಆಹಾ, ಅಲ್ಲಿ ನೋಡಿ ಮದ್ವೆ ಹೆಣ್ಣಿನ ಅವತಾರ. ಅಮ್ಮ, ಏನು ಹೇಳ್ದೆ ಕೇಳ್ದೆ ಎಲ್ರೂ ಬಂದ್ಬಿಟ್ಟಿದ್ದೀರಾ? ಸರ್ಪ್ರೈಸ್ ಆಗಿ ಹೆಣ್ಣೋಡಕ್ಕೆ. ಹೆಂಗೆ ನಮ್ ಪ್ಲಾನು? ನೀನೊಬ್ಳು ಏನ್ ಮಾವ ಇದೆಲ್ಲ? ಇವಳೇನೋ ಹೇಳ್ತಾಳೆ ಅಂತ ನೀವ್ ಇವಳ ಮಾತನ್ನ ಕೇಳೋದಾ? ಏನೋ ಹೇಳೋದಲ್ಲ. ಮದ್ವೆ ಮಾಡ್ಬೇಕು ಅಂದ್ರೆ ಮೊದ್ಲು ಹೆಣ್ಣು ನೋಡ್ಬೇಕು, ಆಮೇಲೆ ಎಂಗೇಜ್ಮೆಂಟ್ ಮಾಡ್ಬೇಕು, ಆಮೇಲೆ ಮದ್ವೆ. ಆದ್ರೆ ಇನ್ವಿಟೇಷನ್ ಮಾತ್ರ ಮೊದಲೇ ಪ್ರಿಂಟ್ ಮಾಡ್ಬಿಟ್ಟಿದೀವಿ. ಯಾಕೆ ಏನು ಅಂತ ಕೇಳೋ ಹಾಗಿಲ್ಲ. ಅಯ್ಯಯ್ಯೋ, ಎಲ್ರೂ ಸೇರ್ಕೊಂಡು ತಮಾಷೆ ಮಾಡ್ತಿದ್ದೀರಾ? ನೋ ನೋ ನೋ, ವಿ ಆರ್ ವೆರಿ ಸೀರಿಯಸ್. ನಾವು ನಮ್ಮ ಮಗನಿಗೆ ಹೆಣ್ಣು ಕೇಳೋಕೆ ಬಂದಿರೋದು. ಎಲ್ಲ ಅಶ್ವಥ, 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 ಅಶ್ವಥ. ಓಹೋ, ಬರ್ಬೇಕು ಬೀಗರು. ಏನದು ಸಡನ್ ದಾಳಿ? ಕೇಳ್ಕೊಂಡು ಬಂದ್ರೆ ನೀನು ಅಪಾಯಿಂಟ್ಮೆಂಟ್ ಕೊಡ್ತೀವಲ್ಲ ಅಂತ ಸೀದಾ ನುಗ್ತಾ ಇದೀವಿ. ನಿಮ್ಮನೆ ಹೆಣ್ಣು ನನ್ನ ಮಗನಿಗೆ ಬೇಕು, ಕೊಡ್ತೀಯಾ ಅಂತ ಕೇಳೋದೇನು? ಚಾಚು ಅಂದೆ ಕಳಿಸ್ಬೇಕು ಅಷ್ಟೇ. ಅದೇ ಏನದೆ ಅಪ್ಪ, ಇದೆಲ್ಲ ಇವಳ್ದೆ ಕಿತಾಪತಿ ಅನ್ಸುತ್ತೆ. ಮತ್ತಿನ್ಯಾರ್ದು? ಅಪ್ಪ ಅಮ್ಮನ ಮದುವೆ ಮಾಡಿಸ್ತಿರೋ ಗುರಿ ಕಾರ್ತಿ ಅವಳೆ. ಅಂದ್ರೆ ಈ ಮದುವೆಗೆ ನೀನೇ ಬ್ರೋಕರ್ ಅಂತ. ಅದ್ ಸರಿ, ಈ ಕ್ರೇಜಿ ಅರ್ಜುನ್ ಹತ್ರ ಎಷ್ಟು ಕಮಿಷನ್ ತಗೊಂಡೆ? ಚಿಕ್ಕ ಇದ್ದಿದ್ರೆ ಎಷ್ಟು ಕಮಿಷನ್ ತಗೋಬೇಕು ಅಂತ ಹೇಳ್ಕೊಡ್ತಿದ್ದ ಅಲ್ವಾ? ಮತ್ತೆ ಅವನಿದ್ರೆ ಇನ್ನೂ ಮಜವಾಗಿರೋದು. ಅದೆಲ್ಲ ಸರಿ ಮಾವ, ಏನಿದೆಲ್ಲ ಎಲ್ಲ ಸೇರ್ಕೊಂಡು ತಮಾಷೆ ಮಾಡ್ತಿದ್ದೀರಾ? ನೋ ನೋ ನೋ, ವಿ ಆರ್ ವೆರಿ ಸೀರಿಯಸ್. ನಾವು ಹೆಣ್ಣು ಕೇಳೋಕೆ ಬಂದಿರೋದು. ದಿಸ್ ಇಸ್ ಟೂ ಮಚ್ ಇಲ್ಲ, ಎಂತದ್ದು ಇಲ್ಲ. ಇದು ಮದ್ವೆ. ಎಸ್, ಅವಳ ಪ್ರಕಾರ ಇದು ಮದುವೆ, ನಮ್ಮ ಪ್ರಕಾರ ಇದು ಗೆಟ್ ಟುಗೆದರ್. ಅಲ್ಲ ಕಣಯ್ಯ, ಗೆಟ್ ಟುಗೆದರ್ ಅಂತ ಯಾಕೆ ಕರಿಬೇಕು? ಮದ್ವೆ ಅಂತಾನೆ ಹೇಳಿದ್ರೆ ನಮ್ಮ ಮರ್ಯಾದೆ ಏನ್ ಕಮ್ಮಿ ಆಗುತ್ತಾ? ನೀವೇನ್ ಬೇಕಾದ್ರೂ ಕರೀರಿ. ನನಗೆ ನನ್ನ ಮಗ ಸೊಸೆ ಒಂದಾಗ್ತಾ ಇದ್ದಾರೆ. ನನಗಿದು ಮದುವೆಗಿಂತ ಜಾಸ್ತಿ. ಇನ್ವಿಟೇಷನ್ ಕಾರ್ಡು ಪ್ರಿಂಟ್ ಆಗಿದೆ, ನನ್ನ ಮೊಮ್ಮಗಳೇ ಬರ್ದಿರೋದು. ಓಹೋ, ನಿನ್ ಮೊಮ್ಮಗಳು. ಇರ್ಲಿ. ಏನಿದು ಹೇಳ್ದೆ ಕೇಳ್ದೆ ಬಂದಿದ್ದೀರಲ್ಲ? ನನ್ನ ಹೆಂಡ್ತಿನ ನಾನು ನೋಡೋಕೆ ಹೇಳಿ ಕೇಳಿ ಬರ್ಬೇಕಾ? ನಿನ್ನ ಪರ್ಮನೆಂಟ್ ಆಗಿ ನನ್ನ ಹತ್ರ ನಮ್ಮ ಮನೇಲಿ ಇರಿಸ್ಕೊಳಕ್ ಬಂದಿದ್ದೀನಿ.
ಬರಲ್ಲ ಅಂತ ಹೇಳ್ಬಿಟ್ಟು ನೋಡೋಣ. ನೀವು ಬೇಡ ಅಂದ್ರೂ ನಾನೇ ಬರ್ತೀನಿ. ಹಾಗಾದ್ರೆ ಬೇಗ ಬಾ, ಇನ್ನು ಕಾಯಕ್ಕೆ ಆಗ್ತಿಲ್ಲ ನನ್ನ ಕೈಲಿ. ಅಯ್ಯಯ್ಯೋ ಧೂಳು, ಬೆಳಗ್ಗೆಯಿಂದ ಮನೆ ಕ್ಲೀನ್ ಮಾಡ್ತಾ ಇದ್ದೆ. ಓಕೆ. ಖಂಡಿತ ತಡ ಮಾಡಲ್ಲ ಸಮರ್ಥ್. ನೀನು ಹೂ ಅಂದ್ರೆ ಈಗಲೇ ಕಳ್ಸ್ಕೊಡ್ತೀನಿ ನನ್ನ ಮಗಳನ್ನ. ಅದೆಲ್ಲ ಆಗಲ್ಲ, ನಾನು ಅಪ್ಪ ಅಮ್ಮನ ಮದ್ವೆ ನೋಡ್ಬೇಕು. ಅಮ್ಮ ಬೇಗ ಬಂದು ರೆಡಿ ಆಗು. ಪುಟ್ಟಿ, ಏನು ಅಂತ ರೆಡಿ ಆಗೋದು? ಸಮರ್ಥ್, ಒಂದ್ 2 ನಿಮಿಷ ಗೊಂಬೆ ತರ ರೆಡಿ ಮಾಡಿ ಕಳಿಸ್ತೀವಿ, ಒಳಗ್ ಬಂದು ಕೂತ್ಕೊಳ್ಳಿ. ಹಾ, ಏನಿದೆಲ್ಲ? ಯಾಕೋ ತೀರಾನೇ ಅತಿ ಆಯ್ತು. ಏನಿಲ್ಲ, ಹಂಗಾದ್ರೆ ನಾನು ನನ್ನ ಅಪ್ಪ ಅಮ್ಮನ ಮದ್ವೆ ನೋಡೋದ್ ಬೇಡ್ವಾ? ಏನೋ ನಿನ್ ಸಂತೋಷ ಕಣೆ, ನೀನ್ ಹೇಳ್ದಂಗೆ ಎಲ್ರೂ ಕುಣಿತಾ ಇದೀವಷ್ಟೇ. ಅದೇ. ಇವಳೊಬ್ಳು. ಅಮ್ಮ, ನೀನ್ ಸೂಪರ್ ಕೂಲ್ ಆಗಿ ಕಾಣಿಸ್ತಾ ಇದೀಯಾ. ಹಂಗಾದ್ರೆ ನೀನ್ ಸೂಪರ್ ಕೂಲ್ ಅಪ್ಪ ನನ್ನನ್ನು ಒಪ್ತಾರ ತಾನೆ? ಓ ಪಕ್ಕ. ಚಿಂತನ, ಗಂಡ ಜೊತೆಲಿಲ್ಲ ಅಂತ ಬೇಜಾರಿಲ್ಲ ತಾನೆ? ಹಿಂದೆ ಇರುತ್ತಾ, ಹಾಗಾಗಿ ಬೇಜಾರು ಮಾಡ್ಕೋತಾಳೆ. ಅದೆಲ್ಲ ಏನೂ ಇಲ್ಲ, ಆಗಾಗ ನೆನಪಾಗ್ತಿರ್ತಾನಷ್ಟೇ. ನೀನು ವೀಸಾ ಅಪ್ಲೈ ಮಾಡಿಬಿಡು, ಅವನ ಜೊತೆಲೇ ಇರ್ಬೋದಲ್ಲ. ಇಂಥ ಟೈಮಲ್ಲಿ ಗಂಡನ ಬಿಟ್ಟು ಯಾಕಿರ್ಬೇಕು ಹೇಳು? ಈಗಲೇ ಹೋದರೆ ಒಳ್ಳೇದು. 7 ತಿಂಗಳಿಗೆ ಬಿದ್ಮೇಲೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡೋಣ ಹೇಗಾಗುತ್ತೋ ಹಾಗೆ. ಅದು ಸರಿನೇ. ಬಿ ಬ್ರೇವ್. ನಾವೆಲ್ಲ ಜೊತೆಲಿದ್ದೀವಲ್ಲ. ಏನಿದು, ಇವ್ರ ಪತ್ತೇನೇ ಇಲ್ಲ. ಮದುವೆ ಹಣ್ಣು ರೆಡಿನಾ? 2 ಮಿನಿಟ್ಸ್ ಅಂದ್ರೆ ನಂಬೋದಾ? ನಮ್ ಕಡೆ 2 ಮಿನಿಟ್ಸ್ ಅಂದ್ರೆ 2 ಮಿನಿಟ್ಸೇ. ನಿಮ್ ಕಡೆ 10 ಮಿನಿಟ್ಸ್ ಅಲ್ಲ ತಾನೆ? ನಾನೇ ಹೋಗಿ ನೋಡ್ಕೊಂಡ್ಬರ್ತೀನಿ. ಮಗಳೇ, ಪುಟ್ಟಿ, ಏನಮ್ಮ ಇನ್ನೂ ರೆಡಿ ಆಗಿಲ್ವಾ? ನಿನ್ ಗಂಡ ಕಾಯ್ತಾ ಇದ್ದಾನೆ ಅಲ್ಲಿ. ಅಯ್ಯೋ ತಾತ, ಅಪ್ಪ ಅಮ್ಮಂಗಿನ್ನೂ ಗಂಡ ಆಗಿಲ್ಲ. ಅಯ್ಯೋ, ನಿನ್ನ ಬಾಯಿ ತುಂಬಾ ಅಪ್ಪ ಅಪ್ಪ ಅಂತ ಕರಿತೀಯ, ಅಮ್ಮನಿಗಿನ್ನೂ ಗಂಡ ಆಗಿಲ್ಲ ಅಂತೀಯ. ಏನ್ ನಿನ್ ಕತೆ? ಬೇಗ ರೆಡಿ ಆಗಮ್ಮ. ಸರಿಪ. ಮಿಲನ 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 ಮಿಲನ. ಬಾಯಿ ತುಂಬಾ ಅಪ್ಪ ಅಪ್ಪ ಅಂತ ಕರಿತೀಯ, ಅಮ್ಮನಿಗಿನ್ನೂ ಗಂಡ ಆಗಿಲ್ಲ ಅಂತೀಯ. ಏನ್ ನಿನ್ ಕತೆ? ಬೇಗ ರೆಡಿ ಆಗಮ್ಮ. ಸರಿಪ. ಚಿಂತನ, ನೀನು ಕೂತ್ಕೋ. ಅವಾಗಿಂದ ನಿಂತ ಇದೆಯಾ, ಕಾಲು ಬರ್ಸ್ಕೋತೀಯ ನೋಡು. ಆಮೇಲೆ ಪಾಪ ನಿನ್ನ ಗಂಡ ಗೋಳಾಡ್ತಾರೆ. ಅಂಜನ್ ಇದ್ದಿದ್ರೆ ಇಷ್ಟೊತ್ತು ಯಾಕೆ ನಿಂತ್ಕೊಂಡೆ ಅಂತ ರಂಪ ಮಾಡಿರೋನು. ಮಿಸ್ ಯು ಕಣೋ. ಸಜಯ್, ನಮ್ ಹೆಣ್ ರೆಡಿ. ನೋಡಿ ಎಲ್ರು ಹೆಂಗ್ ಎಣ್ಣ ನೋಡ್ತೀರಾ ಅಂತ ನಾನು ನೋಡ್ಬೇಕು. ಪುಟ್ಟಿ, ಕಣ್ಣಲ್ಲೇ ನೋಡೋದಮ್ಮ. ಹೆಣ್ಣು ನೋಡೋದು ಅಂದ್ರೆ ಇನ್ನೆಂಥದ್ದು ಅಲ್ಲ. ಯಾಕಪ್ಪ, ಅವಲಕ್ಕಿ ಬಿಟ್ಟು ಸಂಗೀತ ಕಚೇರಿ ಏನು ಇಲ್ವಾ? ಓಹೋ, ಅದೆಲ್ಲ ಇಲ್ಲ ಅಂದ್ರೆ ನಮ್ಮ ಹೆಣ್ಣನ್ನು ಒಪ್ಕೊಳ್ಳಲ್ಲ ನೀವು? ಬೇಡ ಬಿಡಿ, ನಮ್ಮ ಹೆಣ್ಣಿಗೆ ಏನು ಕೊರತೆ ಇದೆ? ಲೈನಲ್ಲಿ ನಿಂತ್ಕೋತಾರೆ ಗಂಡುಗಳು. ಬಂದ್ಬಿಟ್ಟ ಊರಿಗೊಬ್ಬನೇ ಹೆಣ್ಣೆತ್ತಿರೋ ಮಹಾನುಭಾವ. ನಿಮ್ಮ ಹೆಣ್ಣಿಗಿಂತ ನಮ್ಮ ಗಂಡೇನು ಕಮ್ಮಿ ಇಲ್ಲ. ಸಾಲಾಗಿ ಮುಗಿ ಬೀಳ್ತಾರೆ ಹೆಣ್ಮಕ್ಳು. ಏನ್ ಮಾತಾಡ್ತಿದ್ದೀರಾ? ನಂಗೇನು ಅರ್ಥ ಆಗ್ತಿಲ್ಲ. ನಿನ್ನ ಅಪ್ಪ ಅಮ್ಮಂಗೆ ಈ ನಿನ್ ತಾತಂದ್ರು ಮದ್ವೆ ಮಾಡ್ಸಲ್ವಂತೆ. ನೋಡು ಹೇಗ್ ಕಿತ್ತಾಡ್ತಿದ್ದಾರೆ. ಈಗ ಏನ್ ಮಾಡೋದು? ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ನನ್ನ ಅಪ್ಪ ಅಮ್ಮಗೆ ಮದ್ವೆ ಮಾಡಿಸ್ತೀನಿ. ಸರಿ ಅಮ್ಮ, ನೀನ್ ಹೇಳಿದ್ಮೇಲೆ ಮುಗೀತು. ಗಪ್ಚುಪ್. ಸಮರ್ಥ್, ನಮ್ಮ ಹುಡುಗಿ ಓಕೆನಾ? ನನ್ನ ಮಗಳು ಹೇಳಿದ್ಮೇಲೆ ನಂದೇನು, ಅವಳು ಹೇಗೆ ಹೇಳ್ತಾಳೋ ಹಾಗೆ. ಬೇಡ ಅಂದ್ರೆ ಈಗಲೇ ಹೇಳಿ. ಹಿಂದೆ ಮಾಡಿದ ತಪ್ಪನ್ನೇ ಮತ್ತೆ ಮಾಡಕ್ ಹೋಗ್ಬೇಡಿ.